ನಮಸ್ಕಾರ ರೀ ಎಲ್ರಿಗೂ. ಇವತ್ತೇನಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸುಕ್ಷೇತ್ರ ಸಾಲುಟ್ಗಿ ಜಾತ್ರೆ ಒಳಗೆ ಭಾರ ಎತ್ತುವ ಸ್ಪರ್ಧೆ ಇತ್ತು. ಅಂದ್ರೆ ತುಂಬಿದ ಚೀಲ ಎತ್ತುವ ಸ್ಪರ್ಧೆ ಇತ್ತು. ಅದ್ರಾಗ ಇವರು 2 ಕ್ವಿಂಟಲ್ ಅಂದರೆ 200 kg ಭಾರವನ್ನು ಎತ್ತಿ ನಮ್ಮ ಊರಾಗ ಪ್ರಥಮ ಸ್ಥಾನ ಪಡೆದಾರ. ಇವ್ರ ಹೆಸರು ಕರಿಯಪ್ಪ ಪೂಜಾರಿ ಅಂತ ಹೇಳಿ ಕಲಬುರಗಿ ಜಿಲ್ಲೆ ಯಡ್ರಾಮಿದವರು. ಇವ್ರು ಇಷ್ಟ ಅಲ್ಲ, ಬೇರೆ ಬೇರೆ ಕಡೆ ಊರುಗಳಿಗೆ ಹೋಗಿ ಭಾರ ಎತ್ತುವುದರ ಮೂಲಕ ಜನರ ಗಮನ ಸೆಳೆದಿದ್ದಾರೆ. ಹಲವಾರು ಬೆಳ್ಳಿ ಕಡೆ ಮತ್ತು ಬೆಳ್ಳಿ ಗದೆಗಳನ್ನು ಗೆದ್ದಿದ್ದಾರೆ. ಸೊ ಇವ್ರ ಬಗ್ಗೆ ಒಂದು ಪೂರ್ತಿ ವಿಡಿಯೋ ಮಾಡೀನಿ. ಸೊ ಎಲ್ಲರೂ ನೋಡ್ರಿ, ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇವ್ರು ಕಡು ಬಡತನದಿಂದ ಬಂದು ಬೆಳೆದಂಥವ್ರು. ಇವರು ಭಾಳ ಕಷ್ಟಪಟ್ಟಾರ, ಇದರಿಂದ ಭಾಳ ಮೆಹನತ್ ಮಾಡ್ಯಾರ. ಸೊ ಇದ್ರ ಬಗ್ಗೆ ಅವ್ರು ಕಷ್ಟ ಹೇಳ್ಕೊಂಡಾರ. ಪೂರ್ತಿ ವಿಡಿಯೋ ನೋಡ್ರಿ, ಎಲ್ಲರಿಗೂ ಶೇರ್ ಮಾಡಿರಿ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಯಾವಣ್ಣ ನಿಮ್ದು? ನಮ್ಮದು ಕಲಬುರಗಿ ಜಿಲ್ಲೆ ರೀ, ಯಡ್ರಾಮ್ ತಾಲೂಕು, ಯಡ್ರಾಮೂರು. ಹೆಸರಣ್ಣ ನಿಮ್ಮದು? ನಮ್ಮ ಹೆಸರು ಕರಿಯಪ್ಪ ಹೊಸಮನಿ, ಸಾಕಿನ ಯಡ್ರಾಮ್. ಅಣ್ಣ ಫಸ್ಟ್ ನೀವು ಎಷ್ಟು ಕೆ ಜಿಯಿಂದ ಎತ್ಕೋತ ಬಂದಿರಣ್ಣ ಕಲ್ಲ? ನಾವು ಫಸ್ಟಿಗೆ 1 ಕ್ವಿಂಟಲ್ ಹಿಡಿದು ಎತ್ಕೋತೀವಿ. 1 ಕ್ವಿಂಟಲ್ ಹಿಡಿದು. ಈಗ ಸುಕ್ಷೇತ್ರ ಸಾಲುಟ್ಗಿ ಜಾತ್ರೆ ಒಳಗೆ ಫಸ್ಟ್ ಪ್ರೈಸ್ ಗೆದ್ದಿರಿ, 5,001 ಗೆದ್ದಿರಿ, ಬೆಳ್ಳಿ ಕಡೆ ಗೆದ್ದಿರಿ. ಸೊ ಎಷ್ಟು ಖುಷಿ ಅನ್ನಿಸ್ತದೆ ನಿಮಗೆ? ನಾವು ಮೊದಲೆಲ್ಲ ಸ್ವಲ್ಪ ಎತ್ತೀವಿ ರೀ. ಆದರೆ ಈಗ ಈ ವರ್ಷ ಒಂದು ಫಸ್ಟ್ ಪ್ರೈಸ್ ತೊಗೊಳತ್ತೀವಿ. ಎಲ್ಲರೂ ಮಾಜಿ ಪೈಲೋನ್ ರೀ ಶಾಣು ಅಣ್ಣವ್ರು ಅಂತೇಳಿ ಅವ್ರು ನಮ್ಮ ಊರಿಗೆ ಬರೆಯಪ್ಪ ಅಂತೇಳಿ ಹೇಳಿದ ಮೂಲಕ ಬಂದು ಇವತ್ತು ಎತ್ತೀವಿ. ಅಂದ್ರೆ ಒಂದು ಸ್ವಲ್ಪ ಖುಷಿ ಅನ್ನಿಸ್ತದೆ ರೀ. ಆದರೂ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಎತ್ಬೇಕಂತ ಆಸೆ ಆದರೆ ಮುಂದೆ ನೋಡ್ಬೇಕ್ರಿ. ಏನೋ ಹೆಚ್ಚಿಗೆ ಎತ್ಬೋದು ಆಸೆ ಅದ. ಮತ್ತು ನಿಮಗೆ ಎಷ್ಟು ಖುಷಿ ಅನ್ನಿಸ್ತದೆ ಅಂದರೆ ಇಂಥ ದೊಡ್ಡ ಜಾತ್ರೆ ನಡೆಯತ್ತದ. ಸೊ ಇಂಥ ಜನಗಳ ಮಧ್ಯೆ ಇಷ್ಟೆಲ್ಲ ಎತ್ತಿರೋದು ಎಷ್ಟು ಖುಷಿ ಅನ್ನಿಸ್ತದೆ ನಿಮ್ಗೆ? ಖುಷಿ ಅನ್ನಿಸ್ತಾರೆ ಸರ್. ಈಗ ಫಸ್ಟ್ ಇದು ಬಂದಿರಿ. ಸೊ ಹಿಂದೆ ಅದರಿಂದ ಎಷ್ಟು ನಿಮ್ಮ ಮೆಹನತ್ ಮಾಡಿರಿ, ಎಷ್ಟು ಏನೆಲ್ಲ ಡೈಲಿ ಏನು ನಿಮ್ಮದು ರುಟೀನ್, ಯಾವ ಥರ ಸ್ಟ್ರಗಲ್ ಮಾಡ್ತೀರಿ, ಯಾವ ಥರ ನೀವು ಅಂದ್ರೆ ಕಷ್ಟಪಡ್ತೀರಿ, ಅದು ಸ್ವಲ್ಪ ಜನರಿಗೆ ಹೇಳ್ತೀರ. ಅಂದರೆ ನಿಮ್ಮ ಮುಂದೆ ಬರುವಂಥ ಹೆಂಗೆ ಹುಡುಗರಿಗೂ ನಿಮಗೆ ಒಂದು ಸ್ವಲ್ಪ ಮೋಟಿವೇಶನ್ ಆಗಬೇಕಲ್ಲ, ಮುಂದೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರು ಚಲೋ ಎತ್ತಲಿ, ಚಲೋ ಬೆಳಿಲಿ ಅಂತೇಳಿ ತಾಲೀಮ್ ಮಾಡಲಿ, ಆರೋಗ್ಯ ಕಾಯ್ಕೊಲಿ, ಸರಿಯಾಗಿ ಊಟ ಮಾಡಲಿ ಅಂತೇಳಿಕೆ ಹೇಳ್ತೀವಿ. ಮತ್ತು ನೆಕ್ಸ್ಟ್ ಈಗ ಅಂದರೆ ಡೈಲಿ ನಿಮ್ದು ಎಷ್ಟು ಏನು ಕಷ್ಟಪಡ್ತೀರಿ? ಅಂದರೆ ಯಾವ್ಯಾವ ಥರ ನೀವು ವ್ಯಾಯಾಮಗಳು, ಎಕ್ಸಸೈಸ್ ಆಗಲಿ ಯಾವ್ಯಾವ ಥರ ನಾವು ಸಂಜೆಲೆ ಮುಂಜಾನೆ 2 ಟೈಮ್ ತಾಲೀಮ್ ಮಾಡ್ತೀವಿ ರೀ. ಡೈಲಿ ಜಾತ್ರೆ ಇದ್ದಾಗ ಬಿಡ್ತೀವಿ, ಜಾತ್ರೆ ಇಲ್ಲಾರ್ದಾಗ ಏನಾದಲ್ಲ ತಾಲೀಮ್ ಮಾಡ್ತೀವಿ, ವರ್ಕೌಟ್ ಮಾಡ್ತೀವಿ. ಈಗ ಯಾವ್ಯಾವ ಊರಿಗೆ ನೀವು ಎಲ್ಲ ಹೈಯೆಸ್ಟ್ ಎತ್ತೀರಿ? ಅಂದರೆ ಈಗ ನೀವು ಹೋಗಿದ್ದೀರಲ್ಲ ಮೊದಲು, ಯಾವ್ಯಾವ ಊರಿಗೆ ನೀವು ಹೈಯೆಸ್ಟಾಗಿ ಎತ್ತೀರಿ? ಎಲ್ಲ ಎತ್ತೀವಿ ರೀ. ಈಗ ಬಿಜಾಪುರ ರೀ, ಬೆಳಗಾವಿ, ಮಹಾರಾಷ್ಟ್ರ, ಈ ಕಡೆ ಹತ್ತನಿ, ಎಲ್ಲ ಕಡೆ ಫಸ್ಟ್ ಪ್ರೈಸ್ ತೊಗೊಂಡಿರಿ. ಎಲ್ಲ ಕಡೆ ಫಸ್ಟ್ ಪ್ರೈಸ್ ತೊಗೊಂಡಿ. ಸೊ ಅಣ್ಣರು ಸಾಲುಟ್ಗಿ ಜಾತ್ರೆ ಒಳಗೆ 5,001 ಪ್ರೈಸ್ ಗೆದ್ದಾರ, ಬೆಳ್ಳಿ ಕಡೆ ಗೆದ್ದಾರ. ಸೊ ಎಲ್ಲರಿಗೂ ನಮ್ಮ ಊರಿಗೆ ಒಂದು ದೊಡ್ಡ ಖುಷಿ ಅನ್ನಿಸ್ತದೆ. ಸೊ ಯಡ್ರಾಮಿದಿಂದ ಬಂದು ಸಾಲುಟ್ಗಿಗಳಿಗೆ ಎತ್ತಿ ತೋರಿಸ್ಯಾರಂತಂದ್ರೆ ಅವ್ರದ್ದು ಭಾರಿ ಗ್ರೇಟ್. ಸೊ ಅಂಥವ್ರು ಯಾವಾಗಲೂ ಬೆಳಿಬೇಕು, ಇಂಥ ಅಣ್ಣಗಳು ಬೆಳಿಬೇಕು. ಎಲ್ಲರೂ ಜಿಮ್ ಮಾಡಿ ಅದು ಮಾಡಿ ಬಾಡಿ ತೋರಿಸ್ಕೊಂಡು ತಿರುಗಾಡ್ತಾರೆ. ಸೊ ಅಂಥ ಜನ ಪಾಪ ಕಷ್ಟಪಟ್ಟು ಬಡತನದಿಂದ ಬಂದಾರ, ಎಲ್ಲ ಹೊಲ್ದಾಗ ದುಡ್ದಾರ. ಅವ್ರು ಒಂದು ಬಾಡಿ ಜಿಮ್ಮಿಗೆಲ್ಲ ಎಂತೆಂಥ ಜಿಮ್ಮಿಗೆ ಹೋಗಿ ಏನೇನೋ ಮಾಡಿ ನಾವು ಬಾಡಿ ತೋರಿಸ್ಕೊಂಡು ತಿರುಗಾಡ್ತಿರ್ತಾರೆ. ಸೊ ಅಂಥ ಕಾಲದೊಳಗೆ ಈ ಅಣ್ಣ ಬಡತನದಿಂದ ಬಂದು ಹೊಲ್ದಾಗೆಲ್ಲ ಕೆಲಸ ಮಾಡಿ ದಿನ ಮುಂಜಾನೆ 2 ತಾಸು, ಸಂಜೆಗೆ 2 ತಾಸು ಮೆಹನತ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಬೇರೆ ಊರುಗಳಿಗೆ ಹೋಗಿ ಎಲ್ಲ ಚೀಲ ಹತ್ತಾರೆ. ಸೊ ಅಂಥವ್ರು ಯಾವಾಗಲೂ ಸಪೋರ್ಟ್ ಕೊಡ್ರಿ, ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡಿರಿ ಎಲ್ಲರೂ. ಸೊ ಇಂಥ ಅಣ್ಣಗಳು ಕಷ್ಟಪಡ್ತಾರೆ. ಸೊ ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿರಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ಅಣ್ಣಗಳಿಗೆ. ಏನೆಲ್ಲ ಸಪೋರ್ಟ್ ಮಾಡಿದೆ ಅಂದ್ರೆ ಮುಂದೆ ಇನ್ನೊಂದು ಊರಿಗೆ ಹೋಗೋ ಟೈಮ್ದಾಗ ಸೊ ಅವ್ರಿಗೆ ಒಂದು ಸ್ವಲ್ಪ ಮೋಟಿವೇಶನ್ ಆಗ್ತದೆ. ಸೊ ಅಣ್ಣಗಳು ಬಂದಾರಲ್ಲ, ಇದು ಮಾಡ್ಯಾರಲ್ಲ ಅನ್ನೋದೆಲ್ಲ ಖುಷಿ ಅನ್ನಿಸ್ತದೆ. ಸೊ ಎಲ್ಲರೂ ಅಂಥ ಅಣ್ಣಗಳಿಗೆ ಬೆಳೆಸ್ರಿ. ಅವ್ರೆಲ್ಲರಿಗೂ ಇಂಥ ಎಲ್ಲ ಅಣ್ಣಗಳಿಗೆಲ್ಲ ಊರಿಗೆಲ್ಲ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ ನಾನು ಸರ್? ಇನ್ನೊಂದು ಏನಂದ್ರೆ ನಮಗೆ ತಾಲೀಮ್ ಮಾಡಿ ಎಲ್ಲ ಜಾತ್ರೆ ಒಳಗೆ ಮಾಡ್ತೀವಲ್ಲ ರೀ, ನಮಗೆ ಇದುವರೆ ತಿಲ್ಲಕ್ಕೆ ಸಾಲೋದಿಲ್ಲ ರೀ. ಯಾಕಂದ್ರೆ ತಿನ್ನೋ ಆಹಾರ ಎಲ್ಲ ಭಾಳ ತುಟ್ಟಿ ಅದ್ರಿ. ಈಗ ಬರೀ ನಾವು ಉಳಿಕೆ ಟೈಮ್ದಾಗ ನಾವು ರೈತರು ಹೊಲ್ದಾಗ ಕೆಲಸ ಮಾಡ್ಬೇಕು. ಇದು ಏನು ರೀ ಆದ್ರೆ ನಾವು ಮತ್ತು ಮನೆಗಳದಾಗ ಈ ಮಾಡೋ ಟೈಮ್ದಾಗ ನಮ್ಮ ಕೈ ಕಾಲ ಅಲ್ಪ ಆದ್ರೆ ನಮಗೇನು ಮಾಡೋಕ್ಕೆ ಬರೋಲ್ಲ. ಆದರೂ ಒಂದು ಗೋರ್ಮೆಂಟ್ ನಿಂತು ನಮಗೆ ಇನ್ನಾದರೂ ಯಾವಾಗ ಒಂದು ಸಹಾಯ ಇಲ್ಲ, ಒಂದು ಸಹಕಾರ ಇಲ್ಲ. ಗೋರ್ಮೆಂಟ್ದವ್ರು ನಮಗೆ ಏನರೇ ಮಾಡಿ ಒಂದು ಸ್ವಲ್ಪ ಗೋರ್ಮೆಂಟ್ ನಿಂತ ಅನುದಾನ ಬರ್ಬೇಕಂತೇಳಿ ಮಾಡ್ಬೇಕಂತೇಳಿ ಅವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ. ಈಗ ಅಣ್ಣ ಏನು ಹೇಳತ್ತಾರಪ್ಪ ಅಂತಂದ್ರೆ, ಈಗ ವಯಸ್ಸು ಸಣ್ಣದ ಅವ್ರದ್ದು ಎತ್ತರ, ಈಗ ಅವ್ರದ್ದು ರೊಟ್ಟಿ ಮ್ಯಾಗ ದುಡಿದು ಮಾಡಿ ಜೀವನ ಮಾಡಿ ಸಾಧಿಸ್ತಾರೆ. ಸೊ ಮನ್ಯಾಗ ಅವರು ಹೆಂಡತಿ ಮಕ್ಕಳಾಗಲಿ, ಅವ್ರ ಅವ್ವ ಅಪ್ಪ ಆಗಲಿ, ತಂದೆ ತಾಯಿ ಆಗಲಿ ಎಲ್ಲರಿಗೆ ಸಾಕ್ತಾರ. ಸೊ ಮುಂದೆ ಈಗ ಚೀಲ ಎತ್ತ ಮುಂದೆ ಈಗ ಚೀಲ ಎತ್ತೋದು ಭಾಳ ಕಷ್ಟ ಅದ. ಮುಂದೆ ಈಗ ಅನ್ನಿಸ್ತದ ವಯಸ್ಸಿಗೆ ಎತ್ತಾರವರು ಮುಂದೆ ಭಾಳ ಕಷ್ಟ ಅದ. ಸೊ ಅದಕ್ಕೆ ಏನಂತಾರೆ, ಸೊ ಗೌರ್ಮೆಂಟ್ ಅಂದ್ರೆ ಯಾವ್ದಾರು ಸಣ್ಣ ಸಹಾಯ ಆಗಲಿ, ಯಾವ್ದಾರು ತಿಂಗಳ ಏನಾರು ಅವ್ರಿಗೆ ಒಂದು ಅಮೌಂಟರ್ ಆಗಲಿ. ಸೊ ಮುಂದೆ ಈಗ ಕೆಲವೊಂದು ಕಡೆ ಜಾತ್ರೆದಾಗಲಿ ಭಾಳ ಅಮೌಂಟ್ ಕಡಿಮೆ ಇಡ್ತಾರೆ. ಸೊ ಎತ್ತೋದು ಕಂಡಾಬಿಟ್ಟು ಅವ್ರ ಜೀವ ಕೈಯಾಗಿ ಇಟ್ಕೊಂಡು ಚೀಲ ಎತ್ತಿರ್ತಾರೆ. ಸೊ ಅಮೌಂಟ್ ಭಾಳ ಕಡಿಮೆ ಅಂದ್ರೆ ನಮ್ಮೂರ ಕಡೆ 5,000 ಇಟ್ಟಾರ. ಸೊ ಇದು ಕಡಿಮೆ ಅನಿಸ್ತದ. ಕಡಿಮೆ ಅನಿಸ್ತದಿಲ್ಲ ನಿಮ್ಗೆಲ್ಲರಿಗೂ? ಕಡಿಮೆ ಅನಿಸ್ತದಿಲ್ಲ ನಿಮಗೆ? ಹೆಂಗೆ ಅನಿಸ್ತದೆ? ಸೊ ನಮ್ಮೂರು ಜಾತ್ರೆ ಒಳಗೆ ಸ್ವಲ್ಪ ಜಾಸ್ತಿ ಇಡಬೇಕಾಗಿತ್ತು.
ನಮ್ಮ ಅವ್ರು ಅನ್ನತ್ತಾರ ಈಗ ಅವರು ಕೈಯ ಜೀವ ಇಟ್ಕೊಂಡು ಚಿಲೆ ಹತ್ತಾರ. ಸೊ ಅವ್ರು ಈಗ ಅವ್ರು ಏನೋ ಹೆಚ್ಚಕಮ್ಮೈತಿ ಅವ್ರ ಜವಾಬ್ದಾರಿ ತಗೊಳಲ್ಲ, ಕರೆಕ್ಟ್ ಅಲ್ಲ. ಸೊ ಅವ್ರಿಗೆ ಅವ್ರೇನತ್ತಾರ, ಸೊ ನಮ್ಗೆ ಈಗ ಎತ್ತಿ ವಯಸ್ಸದ ನಾವು ಎತ್ತೀವಿ, ಮುಂದೆ ನಮಗೆ ಈಗ ಏನಾರ ವಯಸ್ಸು ಆದ್ಮೇಲೆ ಸೊ ನಮ್ಗೆ ಏನಾರ ಈಗ ಅವ್ರು ದುಡಿತಾರ ಹೊಲ ಕೆಲಸ ಮಾಡ್ತಾರೆ, ಈಗ ಜೀವನ ಸಾಧಿಸ್ತಾರ. ಸೊ ಮುಂದೆ ಏನಾರ ಅವ್ರಿಗೆ ಕೈ ಕಾಲು ಇದು ಐತಪ್ಪ ಅಂತಂದ್ರೆ ಸೊ ಗೌರ್ಮೆಂಟ್ ಒಂದು ಸಹಾಯ ಕೇಳತ್ತಾರ. ಸೊ ಅದಕ್ಕೆ ನಿಮಗೇನು ಅನಿಸ್ತದೆ? ಸಹಾಯ ಮಾಡಬೇಕು ಅದಕ್ಕೆ. ಈಗ ನಮ್ಮ ಊರ ಕಡೆ ದೊಡ್ಡ ಇಂಥ ಇಂಡಿ ತಾಲೂಕು ದೊಡ್ಡ ಊರದ, ಬಟ್ ಪ್ರೈಸ್ ಭಾಳ ಕಮ್ಮಿ ಅದ. ಯಾಕೆ ಇದು ಕಮ್ಮಿ ಅದ ನಮ್ಮ ಶೇಪ್ ಮತ್ತೆ ನಾನು ಇಲ್ಲ ಎಂತ ದೊಡ್ಡ ಜಾತ್ರೆ ಮಾಡತ್ತೀರಿ, ಮತ್ತೆ ಇಂಥ ಪೈಲ್ವಾನ್ಗಳು ಇವ್ರು ದೂರ ಎಡ್ರಾಮಿಂದ ಬಂದಾರ, ಎಡ್ರಾಮಿಂದ ಚಿಲೆ ಹತ್ತಕ್ ಬಂದಾರ, ಅವ್ರದ್ದು ಒಂದು ಕಲೆ ತೋರ್ಸಾತ್ತಾರ. ಸೊ ಇಂಥವ್ರೆಲ್ಲ ಸಪೋರ್ಟ್ ಮಾಡ್ಬೇಕಲ್ಲ. ರಾಯಚೂರದಿಂದ ತೊಗೊಂಬಂದಿದ್ದ ಗಡಿಗಿನ ಆಳಾಗೂ ಐತಿ ಐತು 5 ಕಡಿ ಹಾಕ್ಯಾರ 2000. ಅವ್ರಿಗೆಲ್ಲ ಇನ್ನೊಮ್ಮೆ ಏನ್ರಿ ನೆಕ್ಸ್ಟ್ 3 ಜಾತ್ರೆಗೆ ಬಂದ್ರೆ ಎಲ್ಲರೂ ಸೇರಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಲಿ, ಯಾಕಂದ್ರೆ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗಲಿ. ಈಗ 5,000 ಬರೀ ಈ ದಿನಕ್ಕೆ ಸಾಲೋದಿಲ್ಲ ಅಂತವ್ರು ತಿನ್ನಕ್ಕೆ. ಸೊ ಸಾಲುತ್ತಿಲ್ಲ ಸಾಲಲ್ರಿ ಎಲ್ಲ. ಏನ್ರ ನಿಮ್ಗೆ ಚಲೋ ಸಹಾಯ ಸಿಕ್ತಪ್ಪ ಅಂತಂದ್ರೆ ಇನ್ನು ಎಷ್ಟು ಮೆಹನತ್ ಮಾಡಕ್ಕೆ ನೀವು ರೆಡಿ ಅದೀರಿ? ಅಂದ್ರೆ ಸರ ಗೌರ್ಮೆಂಟ್ ನಿಂತ ಹೆಲ್ಪ್ ಇದ್ರ ಈ ಗುಂಡ ಎತ್ತವ್ರಿಗೆ, ಕಲ್ಲು ಎತ್ತವ್ರಿಗೆ, ಚೀಲ ಎತ್ತವ್ರಿಗೆ ಇನ್ನೊಂದು ಸ್ವಲ್ಪ ಸಾಕಾರ ಆಯ್ತು ಅಂದ್ರೆ ಮುಂದೆ ಆದಷ್ಟು ಪೈಲಾನ್ರು ಬೆಳಿತಾರ. ಇದು ಗ್ರಾಮೀಣ ಕ್ರೀಡೆ ಅದನ್ನು ಆದಷ್ಟು ಬೆಳೀತದ. ಇಲ್ಲಾಂದ್ರೆ ಇದು ಇಲ್ಲಿಗೆ ಮುಗಿ ಬಿಡ್ತಾರೆ, ಮುಂದೆ ಪೈಲಾನ್ರು ಹುಟ್ಟಂಗಿಲ್ಲ, ಮುಂದೆ ಬೆಳಿಲಾಕ ಭಾಳ ಕಷ್ಟ ಆದ್ರೆ. ಅದಕ್ಕೆ ಇದು ಮುಗಿಸ್ಬಾರ್ದಂದ್ರೆ ಗೌರ್ಮೆಂಟ್ ಒಂದು ಸ್ವಲ್ಪ ಹೆಲ್ಪ್ ಮಾಡತ್ತಂದ್ರೆ ಮುಂದೆ ಆದಷ್ಟು ಪೈಲಾನ್ರು ಹುಡ್ತಾರ ಮತ್ತೆ ಬೆಳಿತಾರ ಅಂತೇಳಿ ಎಷ್ಟು ಮಾತ್ರ ಹೇಳ್ಬೋದು. ಸೊ ಈಗ ಏನು ಗೌರ್ಮೆಂಟಿಂದ ಸ್ವಲ್ಪ ಹೆಲ್ಪ್ ಆದ್ರೆ ಮುಂದೆ ಇನ್ನೂ ಹೆಂಗೆ ಹುಡುಗರು ಬರತ್ತಾರ, ಸೊ ಅವ್ರನ್ನ ಚಿಲೆ ಹತ್ತಕ್ಕೆ ಬರ್ಬೋದು. ಈ ಪಾಪ ಇವರಿಗೆ ಏನು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಮುಂದೆ ಬರೋಕೊಬ್ಬರು ಅಂಜಾಡ್ತಾರ. ಸೊ ಮುಂದೆ ಬರುವಂಥ ಹೆಂಗೆ ಹುಡುಗರಿಗೆ ಸ್ವಲ್ಪ ಒಳ್ಳೇದಾಗಲಿ, ಗೌರ್ಮೆಂಟಿಂದ ಏನಾರು ಸಹಾಯ ಆಗಲಿ ಅಂತ ತಿಳ್ಕೊತೀವಿ.